ನಮಸ್ಕಾರ ಫ್ರೆಂಡ್ಸ್, ನಾನಿವತ್ತು ರಾಜ್ಮಾ ಮಾಡೋದು ಹೆಂಗೆ ಅಂಥೇಳಿ ತೋರಿಸ್ತೀನಿ ನಿಮ್ಗೆ. ನೋಡಿ ನೀವು ಒಮ್ಮೆ ಟ್ರೈ ಮಾಡಿರಿ. ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಾ ಈಗ ಹೇಳ್ತೀನಿ. ನೋಡಿರಿ ಎಷ್ಟು ಚಂದ, ಎಷ್ಟು ಸೂಪರ್ ಆಗೈತಿ. ಫಟಾಫಟ ಅಂಥೇಳಿ ಮಾಡ್ಕೋಬೋದು. ರುಚಿಯಾಗಿರ್ತೈತಿ, ತಿನ್ನೋಕ್ಕೂ ಚಲೋ ಇರ್ತೈತ್ರಿ. ಹೀಗಾಗಿ ನಾನು ರಾಜ್ಮಾ ಮಾಡೀನಿ. ಮೊದಲಿಗೆ ಒಂದು ಬೊಗಣಿ ಒಳಗೆ ಓವರ್ ನೈಟ್ ರಾಜ್ಮಾ ನೆನೆ ಇಡ್ಬೇಕ್ರಿ. ಫುಲ್ ನೆನೆದಿಂದ ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿ ಬಾಯ್ಲ್ ಮಾಡ್ಬೇಕ್ರಿ, ಕುದ್ಸಕ್ಕಿಡ್ಬೇಕು. ಆ ಕಡೆ ಕುದ್ಸಕ್ಕಿಟ್ಟು ಬೇರೆ ನಾನು ಇದು ಮಾಡಕತ್ತೀನಿ ರೀ. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡೀನಿ, 2 ಟೊಮೆಟೊ ಕಟ್ ಮಾಡ್ಕೊಂಡೀನಿ. ಅವೆಲ್ಲ ಸಣ್ಣ ಮಾಡ್ಕೊತೀನಿ ನೋಡಿರಿ. ಪ್ಯೂರಿ ಮಾಡ್ಕೋಬೇಕ್ರಿ ಅದು ಸಣ್ಣಗೆ ಎಲ್ಲ. ಮತ್ತು ಶುಂಠಿ ಹಾಕೀನಿ, ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಇದು ಮಾಡ್ಕೋಬೇಕ್ರಿ, ಸಣ್ಣ ಮಾಡ್ಕೋಬೇಕು. ಒಂದು ಪತ್ತಿ ತೊಗೊಂಡೇನಿ ರೀ ಎಲೆ, ಮತ್ತು ದಾಲ್ಚಿನ್ನಿ, ಲವಂಗ, ಮೆಣಸು, ಒಂದು ಏಲಕ್ಕಿ ತೊಗೊಂಡೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕಕತ್ತೀನಿ ರೀ ಸಣ್ಣ ಮಾಡೋಕ್ಕೆ. ಈಗ ಅದು ನುಣ್ಣಗೆ ರುಬ್ಕೋಬೇಕ್ರಿ. ನುಣ್ಣಗಾಗಿ ರುಬ್ಕೊಂಡಿಂದ ಸಣ್ಣ ಆಗ್ಯದ ನೋಡಿರಿ, ಎಷ್ಟು ಚಂದ ಆಗ್ಯದ, ಸಣ್ಣ ಆಗ್ಯದ. ಮತ್ತು ಅವು ಕುದಿಸಿದ್ದು ರಾಜ್ಮಾ ಏನದ ಇದು ಮಾಡಕತ್ತೀನಿ ನೋಡಿರಿ. ಎಷ್ಟು ಚಂದ ನುಣ್ಣಗೆ ಇದು ಆಗ್ಯಾವ ರಾಜ್ಮಾ. ಮತ್ತು ಒಲೆ ಮೇಲೆ ಒಂದು ಬಾಣಲೆ ಇಟ್ಟೀನಿ ರೀ. ಆ ಕಡಾಯಿ ಒಳಗೆ ನಾನು ಕಡಾಯಿ ಇಟ್ಟೀನಿ ರೀ. ಅದ್ರಾಗ ಜೀರಿಗೆ ಹಾಕೀನಿ. ಜೀರಿಗೆ ಚಟ್ಪಟ್ ಅನ್ಬೇಕು. ಆಮೇಲೆ ಉಳ್ಳಾಗಡ್ಡಿ ಹಾಕಕತ್ತೀನಿ, ಕರಿಬೇವು ಹಾಕಕತ್ತೀನಿ. ಉಳ್ಳಾಗಡ್ಡಿ, ಕರಿಬೇವು ಎಲ್ಲ ಹಾಕಬೇಕು. ಇವು ಏನದ ಕಾಳು ಕುದ್ದಾವ ನೋಡಿರಿ. ಈ ಉಳ್ಳಾಗಡ್ಡಿ ಕರಿಬೇವು ಹಾಕಿ ಮತ್ತು ಪಲಾವ್ ಎಲೆ ಹಾಕಿದೆ. ಮತ್ತು ದಾಲ್ಚಿನ್ನಿ, ಲವಂಗ, ಏಲಕ್ಕಿ ಅವೇನು ತೊಗೊಂಡೇನಲ್ರಿ ಅವೆಲ್ಲ ಹಾಕಿ ಚೆಂದಾಗಿ ಫ್ರೈ ಮಾಡ್ಬೇಕ್ರಿ. ಚೆನ್ನಾಗಿ ಫ್ರೈ ಆಗ್ಬೇಕು. ಆಮೇಲೆ ಒಂದು ಮೆಣಸಿನ್ಕಾಯಿ ಹೊಳ್ಕೊಂಡು ಹಾಕೊಂಡೇನಿ ರೀ. ಅದು ಚೆಂದಾಗೆ ಫ್ರೈ ಆಗ್ಬೇಕ್ರಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗತ್ತನ ಹುರಿಬೇಕ್ರಿ ಚೆಂದಾಗಿ. ಈಗ ನೋಡಿರಿ ಹೆಂಗೆ ಬೇಯಲಿಕತ್ತಾವು. ಈಗ ಮತ್ತು ನಾನು ಇದು ಹಾಕ್ತೀನಿ ನೋಡಿರಿ, ಅರ್ಶಿಣ ಪುಡಿ. ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಬೇಕ್ರಿ. ಅದನ್ನು ಚೆಂದ ಎಲ್ಲ ಕಲರ್ ಆಗಬೇಕು. ಮತ್ತು ಮಸಾಲೆ ಖಾರ ಹಾಕ್ಬೇಕ್ರಿ. ಆಮೇಲೆ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಬೇಕ್ರಿ ಕಲರಿಗೆ ಹಾಕಿಸಿಂದ್ರೆ. ನಿಮಗೆ ಹೆಂಗೆ ಎಷ್ಟು ಖಾರ ಉಣ್ತೀರಿ ಅಷ್ಟು ಹಾಕಿರಿ. ನಾನಂತೂ ಇಷ್ಟು ಹಾಕೀನಿ. ಇದು ಚೆಂದ ಫ್ರೈ ಆಗ್ಬೇಕ್ರಿ. ಈಗ ಚೆಂದ ಬಾಡಿಸ್ಬೇಕು, ಚೆಂದ ಆಗ್ತದೆ ರೀ. ಮತ್ತು ಅದು ಪ್ಯೂರಿ ಏನು ಮಾಡ್ಕೊಂಡಿದ್ನಲ್ಲ, ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಎಲ್ಲ ಪ್ಯೂರಿ ಮಾಡ್ಕೊಂಡಿದ್ದು ಈಗ ಹಾಕಕತ್ತೀನಿ ನೋಡಿರಿ. ಅದ್ರೊಳಗೆ ಹಾಕಿ ಅದು ಹಸಿ ವಾಸನೆ ಹೋಗೋತನ ಚೆಂದಾಗೆ ಫ್ರೈ ಆಗ್ಬೇಕ್ರಿ ಅದು ಎಣ್ಣೆಗೆ. ಹೀಗೆಲ್ಲ ಚೆಂದ ತಿರುಗಿಸ್ಬೇಕ್ರಿ ಚಮಚಲ್ಲಿ. ಪೂರ್ತಿ ಕಲರ್ ಆಯ್ತು ನೋಡಿರಿ. ಎಲ್ಲ ಚೆಂದ ಬಾಡಿಸ್ಕೋಬೇಕು, ಚೆಂದ ಆಗ್ತದೆ, ಫ್ರೈ ಆಗ್ತದೆ ನೋಡಿರಿ. ಎಷ್ಟು ಚೆಂದ ಫ್ರೈ ಆಗ್ಲಕತ್ತದ. ಇದು ಪಲ್ಯ ಅನ್ನದ ಜೊತೆ, ಚಪಾತಿ ಜೊತೆ ಭಾರಿ ಚೆಂದ ಹತ್ತದ, ಭಾರಿ ಸೂಪರ್ ಹತ್ತದ. ಈ ಥರ ನೀವು ಒಮ್ಮೆ ಮಾಡ್ಕೊಂಡು ನೋಡಿರಿ. ಹೆಂಗೆ ಆಗ್ತದೆ ಅಂಥೇಳಿ ನಾನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈಗೆಲ್ಲ ಚೆಂದ ಫ್ರೈ ಆಗ್ಲಕತ್ತದ ನೋಡಿರಿ. ಚೆಂದ ಹಿಂಗೆ ಕುದಿಬೇಕ್ರಿ. ಎಲ್ಲ ಹಸಿ ವಾಸನೆ ಹೋಗತ್ತನ ಇವೇನು ಕುದಿಸಿದ್ದು ರಾಜ್ಮಾ ಏನದ ಅದ್ರೊಳಗೆ ಹಾಕ್ಕೊಂಡು ಮತ್ತಿಷ್ಟು ಫ್ರೈ ಮಾಡ್ಕೋಬೇಕ್ರಿ. ಎಲ್ಲ ನೀರು ಬಸ್ದು ಹಾಕೊಳಕತ್ತೀನಿ ನೋಡ್ರಿ. ಬೇಕಂದ್ರೆ ನೀವು ಅವು ಕುದ್ದಿದ್ದ ನೀರೇ ಲಾಸ್ಟಿಗೆ ಸ್ವಲ್ಪ ಬೇಕಂದ್ರೆ ಅಳಸ್ಬೇಕಾದ್ರೆ ನೀವು ಜರ ಹಾಕ್ಕೋಬೋದು. ರಸ ಆಗ್ತದೆ ಪಲ್ಯ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಹೇಳ್ರಿ, ಆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ. ನನಗೆ ಈ ಚಾನಲ್ ನೀವು ನೋಡಿರಿ, ಸಪೋರ್ಟ್ ಮಾಡಿರಿ. ಹೆಂಗೆ ಆಗ್ಯದ ನೋಡಿರಿ, ಎರಡು ಸೂಪರ್ ಆಗ್ಯದ. ಚೆಂದ ಫ್ರೈ ಆಗ್ಲಕತ್ತದ್ರೆ ನಾವು ಸ್ವಲ್ಪ ಅವೇ ಕುದ್ದಿದ್ದ ನೀರು ಅದಕ್ಕೆ ಹಾಕಿ ನೋಡಿರಿ. ಸ್ವಲ್ಪ ಅನ್ನದ ಜೊತೆ ಅದು ಜರ ರಸ ಇದ್ದರೆ ಚೆಂದ ಆಗ್ತದೆ. ಈಗ ಹಾಕಿ ನೋಡ್ರಿ, ಒಂದು ಸ್ವಲ್ಪ ನೀರು ಹಾಕಿ ಚೆಂದ ಮತ್ತು ಕುದಿಸ್ಬೇಕ್ರಿ ಚೆಂದಾಗಿ. ಅಳಸ ಮಸ್ತ್ ಆಗ್ತದೆ. ಸಾರು ಥರನೂ ಆಗ್ತದ, ಪಲ್ಯನೂ ಇದು ಆಗ್ತದೆ. ಇದು ಭಾರಿ ಚೆಂದ ಆಗ್ತದೆ ಪಲ್ಯ. ಟಿಫನ್ಗೆ ಅದು ಮಾಡಿ ಕಟ್ಬೋದು ರೀ, ಭಾಳ ಚೆಂದ ಆಗ್ತದೆ ನೋಡಿರಿ. ಈಗ ಸೂಪರ್ ಆಗೈತಿ. ಇದು ಜೀರಾ ರೈಸ್ ಮಾಡಬೇಕು. ಜೀರಾ ರೈಸ್ ಮಾಡಿ ಅದ್ರ ಜೊತೆ ಇದು ಸೂಪರ್ ಕಾಂಬಿನೇಷನ್ ಪಲ್ಯ ಮಸ್ತ್ ಆಗ್ತದೆ. ನಾನು ಜೀರಾ ರೈಸ್ ಮಾಡೇನಿ ರೀ. ಜೀರಾ ರೈಸ್ ಮಾಡಿ ಅದ್ರೊಳಗೆ ಇದು ಹಾಕ್ಕೊಂಡು ಉಣ್ಣಾಕೆ ಬರ್ತದೆ ಅಂಥೇಳಿ. ಮತ್ತು ಚಪಾತಿ ಜೊತೆನೂ ಮಸ್ತ್ ಹತ್ತದ.
ಈ ಥರ ನೀವು ಮಾಡಿಕೊಂಡು ತಿಂದು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಈಗ ಕುದಿಯಾಕತ್ತದ ನೋಡ್ರಿ ಎಲ್ಲ. ಇದು ಪಲ್ಯ ಸದ ಆಗೈತ್ರಿ. ಈಗ ಒಟ್ಟು ಚಂದಾಗಿ ಕುದೀತಂದ್ರೆ ಒಟ್ಟು ಎಲ್ಲ ಈ ಉಪ್ಪು ಹಾಕಿ ಕುದಿಸಿರ್ತೀವಲ್ಲ ರಾಜ್ಮಾ, ಇದು ಖಾರ ಉಪ್ಪು ಎಲ್ಲ ಸೇರ್ತದ್ರಿ ಅದ್ರೊಳಗೆ. ಒಂದೊಂದು ಸಲ ಏನು ಪಲ್ಯ ಮಾಡಬೇಕು ಅಂಥೇಳಿ ವಿಚಾರ ಮಾಡ್ಕೊತ ಕುಂದಿರ್ತಿರ್ತೀವ್ರಿ ನಾವು. ವೆಜಿಟೇಬಲ್ ಅದೇನು ಇರ್ಲಾರ್ದಾಗ ಅದು ಈ ಥರ ನೀವು ಒಮ್ಮೆ ರಾಜ್ಮಾ ನೆನಾಕಿ ಈ ಥರ ಮಾಡ್ಕೊರಿ, ಭಾರಿ ಚಲೋ